ನಮಸ್ಕಾರ ಸ್ನೇಹಿತರೆ. ಲಿಟರರಿ ಕ್ರಿಟಿಸಿಸಂನಲ್ಲಿ ಬಹಳಷ್ಟು ಹೆಸರುವಾಸಿಯಾದ ಕೃತಿ ಡೆತ್ ಆಫ್ ಆನ್ ಆಥರ್. ಇದೊಂದು ಎಸ್ಸೆಯಾಗಿದೆ. ಈ ಕೃತಿಯನ್ನು ರೋಲ್ಯಾಂಡ್ ಬಾರ್ತ್ಸ್ ಅನ್ನುವ ಫ್ರೆಂಚ್ ಕ್ರಿಟಿಕ್ ಬರೀತಾರೆ. ಇದು ತುಂಬ ಸಣ್ಣ ಪ್ರಬಂಧವಾಗಿದೆ. ಲಿಟರರಿ ಕ್ರಿಟಿಸಿಸಂನಲ್ಲಿ ಈ ಕೃತಿಗೆ ಬಹಳಷ್ಟು ಮಹತ್ವವಿದೆ. ಆದರೆ ನೋಡೋಣ ಈ ಎಸ್ಸೆಯಲ್ಲಿ ಏನಿದೆ. ಎಸ್ಸೆಯ ಆರಂಭದಲ್ಲಿ ಆಥರನ್ನು ಕೊಲ್ಲಲಾಗುತ್ತದೆ. ಆ ಆಥರ್ನ ಹೆಸರು ಆನರೇ ದೆ ಬಲ್ಜಾಕ್. ಇವರೊಬ್ಬರು ನಾವೆಲಿಸ್ಟ್ ಆಗಿದ್ದರು, ಫ್ರೆಂಚ್ ನಾವೆಲಿಸ್ಟ್ ಆಗಿದ್ದರು. ಈ ಫ್ರೆಂಚ್ ನಾವೆಲಿಸ್ಟನ್ನು ಯಾಕೆ ಕೊಲ್ಲಲಾಯಿತು? ನಮ್ಮ ಕವಿ ಅಥವಾ ಎಸ್ಸೆಕಾರರು ಇಲ್ಲಿ ಒಬ್ಬರು ಕ್ರಿಟಿಕ್ ಆಗಿದ್ದಾರೆ. ಈ ಫ್ರೆಂಚ್ ನಾವೆಲಿಸ್ಟ್ ಸಾರಾಸಿನ್ ಎನ್ನುವ ಒಂದು ಕೃತಿಯನ್ನು ಬರೀತಾರೆ. ದ ವುಮನ್ ಹರ್ಸೆಲ್ಫ್ ಅನ್ನುವ ಒಂದು ಲೈನನ್ನು ಆ ಕೃತಿಯಿಂದ ತೆಗೆದುಕೊಳ್ಳಲಾಯಿತು. ಈ ಸಾಲುಗಳನ್ನು ಬರಿಬೇಕಾದ್ರೆ ಅಲ್ಲೊಂದು ಸವಾಲು ಹಾಕ್ತಾರೆ. ಈ ಕೃತಿಯಲ್ಲಿ ಯಾರ ಕತೆ ಇದೆ? ಆಥರ್ನ ಧ್ವನಿ ಇದೆಯಾ, ಸ್ಟೋರಿಯ ನಾಯಕನ ಧ್ವನಿ ಇದೆಯಾ, ಅಥವಾ ಫಿಲಾಸಫರ್ ಥಿಂಕರ್ನ ಧ್ವನಿ ಇದೆಯಾ? ಆಥರ್ ತನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸನ್ನು ಬರೆದಿದ್ದಾನೆ. ಆಥರ್ ಇಲ್ಲಿ ಫೆಮಿನಿಸಮ್ ಅಂದರೆ ಮಹಿಳಾವಾದದ ಸ್ಟ್ಯಾಂಡ್ ತಗೊಳ್ತಾರೆ. ಇಲ್ಲಿ ಡೆತ್ ಆಫ್ ಆನ್ ಆಥರ್ ಕೃತಿಯಲ್ಲಿ ರೋಲ್ಯಾಂಡ್ ಬಾರ್ತ್ ಅವರು ಎಲ್ಲ ಐಡೆಂಟಿಟಿಗಳನ್ನು ಡಿಲೀಟ್ ಮಾಡುವ ಯೋಚನೆ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಕ್ರಿಟಿಕ್ ಅಥವಾ ವಿಮರ್ಶಾತ್ಮಕ ಕೃತಿಗಳು ಆಥರ್ನ ಬ್ಯಾಕ್ಗ್ರೌಂಡ್ನ ಮೇಲೆ ಡಿಪೆಂಡ್ ಆಗಿರ್ತದೆ. ಟೆಕ್ಸ್ಟಿಗೆ ಅಷ್ಟೊಂದು ಮಹತ್ವ ಇರಲಿಲ್ಲ. ಇವರು ಹೇಳ್ತಾರೆ, ಆಥರ್ ಯಾವುದೇ ಒಂದು ಕೃತಿ ಬರಿಬೇಕಾದ್ರೆ ಆ ಕೃತಿಯಲ್ಲಿ ಅವನ ಪಾತ್ರ ಏನೂ ಇರೋದಿಲ್ಲ. ಆಥರ್ ಆದವ ಜಸ್ಟ್ ನರೇಟರ್ ಆಗಿರ್ತಾನೆ ಅಥವಾ ಒಬ್ಬ ಮೀಡಿಯೇಟರ್ ಆಗಿರ್ತಾನೆ. ಮೀಡಿಯೇಟರ್ ಆದವ ಜಸ್ಟ್ ರೀಡರ್ಗೆ ಟೆಕ್ಸ್ಟನ್ನು ಪ್ರೊವೈಡ್ ಮಾತ್ರ ಮಾಡ್ತಾನೆ. ಒಂದು ವಿಷಯವನ್ನು ಇನ್ನೊಂದು ವಿಷಯದೊಂದಿಗೆ ಜೋಡಿಸ್ತಾನೆ. ಅವನು ತನ್ನ ವರ್ಕಿನ ಕುರಿತು ಅಥವಾ ತನ್ನ ಬರವಣಿಗೆಯ ಕುರಿತು ಯಾವುದೇ ಉತ್ಪ್ರೇಕ್ಷೆಯನ್ನು ಹೊಂದಬೇಕಾದ ಅಗತ್ಯ ಇಲ್ಲ. ಒಬ್ಬ ಆಥರನ್ನು ಒಬ್ಬ ಇನ್ವೆಂಟರ್ನ ರೀತಿ ಕಾಣುವುದೇ ಇಲ್ಲ. ಯಾಕಂದರೆ ಅವನು ಆ ಕವಿತೆ ಅಥವಾ ಆ ವರ್ಕನ್ನು, ಆ ಕೃತಿಯನ್ನು ಇನ್ವೆಂಟ್ ಮಾಡಿದ್ದಾನೆ. ಕೃತಿಯ ಮೂಲವನ್ನು ಆ ಕೃತಿಕಾರನೇ ಮಾಡಿದ್ದಾನೆ. ಆದರೆ ಈ ರೀತಿ ಏನೂ ಆಗೋದಿಲ್ಲ. ಏನಾಗುತ್ತಂದರೆ ಯಾವುದೇ ಕೃತಿಯನ್ನು ಓದುವ ಬದಲು ಆಥರ್ನ ಪರ್ಸ್ನಲ್ ಲೈಫ್ ತುಂಬ ಇಂಟ್ರೆಸ್ಟಿಂಗ್ ಅನಿಸಿಬಿಡ್ತದೆ. ಅವನ ಕೃತಿಗಳಿಗಿಂತಲೂ ಹೆಚ್ಚು ಸಿಂಗಲ್ ಪರ್ಸನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡುವಂಥ ಆ ವರ್ಕ್ ಯಾವತ್ತೂ ಆ ಕೃತಿಕಾರನ ಮನಸ್ಸಿನೊಳಗೆ ಜೀವಂತವಾಗಿರ್ತದೆ. ರೋಲ್ಯಾಂಡ್ ಬಾರ್ತ್ ಕೇಳ್ತಾರೆ, ಈ ಎಲ್ಲ ಯೋಚನೆಗಳು ಯಾವಾಗ ಕಡಿಮೆಯಾಗುತ್ತದೆ? ಫ್ರೆಂಚ್ ಸಿಂಬಲಿಸ್ಟ್ ಪೋಯಿಟ್ಗಳ ಕೃತಿಗಳು ಮಾರ್ಕೆಟ್ನಲ್ಲಿ ಸಿಗ್ತಾ ಇರ್ತದೆ. ಸ್ಟೀಫನ್ ಮಲಾಮೆ ಎನ್ನುವ ವ್ಯಕ್ತಿ ಈ ಫ್ರೆಂಚ್ ಐಡಿಯಲಿಸ್ಟಿಕ್ಕಲ್ಲಿ ತುಂಬ ಮುಖ್ಯ ಪಾತ್ರ ವಹಿಸ್ತಾನೆ. ಇವರು ಒಬ್ಬ ಸಿಂಬಾಲಿಕ್ ಪೋಯೆಟ್ ಆಗಿದ್ದರು. ಇವರು ಹೇಳ್ತಾರೆ, ನನಗೆ ಪ್ರಪಂಚದ ಒಂದು ಹೊಸ ವಿಷಯ ಗೊತ್ತಾಗುತ್ತಿದೆ. ಲ್ಯಾಂಗ್ವೇಜ್ ಅಥವಾ ಆಥರ್ ಹೇಗೆ ಬೇರೆ ಬೇರೆಯಾಗಿ ಕಾರ್ಯನಿರ್ವಹಿಸುತ್ತಾರೆ? ಲ್ಯಾಂಗ್ವೇಜ್ ಮತ್ತು ಆಥರನ್ನು ಹೇಗೆ ಸಪ್ರೇಟ್ ಮಾಡೋದು? ಆಥರ್ ಆತನ ವರ್ಕನ್ನು ಆನರ್ ಅಂದರೆ ಗೌರವದಿಂದ ನೋಡ್ತಾನೆ. ಯಾಕೆಂದರೆ ಅವನ ಕೃತಿಯನ್ನು ಬರೆದಿರ್ತಾನೆ. ಅವನಿಗೆ ಅದರಲ್ಲಿ ತುಂಬ ಸಮಾಧಾನ ಇರ್ತದೆ, ಸಂತೃಪ್ತಿ ಇರ್ತದೆ. ಆ ವರ್ಕ್ ಪಬ್ಲಿಷ್ ಆಗುವ ತನಕ ಅವನ ಸ್ವಂತ ಪ್ರಾಪರ್ಟಿಯಾಗಿರ್ತದೆ. ಅದೇ ಆ ಆಥರ್ನ ವರ್ಕ್ ಒಂದ್ಸಲ ಪಬ್ಲಿಷ್ ಆದರೆ ಅದು ಪಬ್ಲಿಕ್ ಪ್ರಾಪರ್ಟಿ ಆಗಿಬಿಡ್ತದೆ. ಮಲಾರ್ಮೆ ಕೇಳ್ತಾರೆ, ನಮ್ಮ ಜೊತೆ ಲ್ಯಾಂಗ್ವೇಜ್ ಮಾತಾಡುತ್ತಾ ಅಥವಾ ಆಥರ್ ಮಾತಾಡ್ತಾರಾ? ಅವ್ರು ಹೇಳ್ತಾರೆ, ನಾವು ಲ್ಯಾಂಗ್ವೇಜಿಗೆ ಜಾಸ್ತಿ ಗಮನ ಕೊಡಬೇಕು. ಇದರೊಂದಿಗೆ ಇನ್ನೊಬ್ಬ ಫ್ರೆಂಚ್ ಸಿಂಬಾಲಿಕ್ ಪೋಯಿಟ್ ಕೂಡ ಇದ್ದಾರೆ. ಅವರ ಹೆಸರು ಪೌಲ್ ವೆಲರೆನ್. ಅವರ ಒಪಿನಿಯನ್ ಕೂಡ ಸೇಮ್ ಆಗಿರುತ್ತೆ. ಏನಂದರೆ ಆಥರಿಗೆ ಸುಪ್ರೀಂ ಅಥಾರಿಟಿ ಕೊಡುವ ಅಗತ್ಯವಿಲ್ಲ. ಒಂದು ಸಲ ಲಿಟ್ರೇಚರ್ನಿಂದ ಆಥರನ್ನು ಹೊರಗಿಟ್ರೆ ನಮಗೆ ಟೆಕ್ಸ್ಟಲ್ಲಿ ಏನೋ ಹೊಸತು ಸಿಗ್ತದೆ. ಆಥರನ್ನು ಜೋಡಿಸ್ತಾ ಹೋದರೆ ಬರೀ ಟೆಕ್ಸ್ಟ್ಗಿಂತ ಆಥರ್ನ ಬ್ಯಾಕ್ಗ್ರೌಂಡೇ ಇಂಪಾರ್ಟೆಂಟ್ ಅನ್ನಿಸ್ತದೆ. ಟೆಕ್ಸ್ಟನ್ನು ಪಾಸ್ಟ್ ಹೋದಂತೆ ನಾವು ಆಥರ್ನ ಜೀವನದ ಕುರಿತು ಓದ್ತಾ ಹೋಗ್ತೇವೆ. ಆಥರನ್ನು ಕೇವಲ ಒಬ್ಬ ಸ್ಕ್ರಿಪ್ಟರ್ನ ರೀತಿ ನೋಡಬೇಕು. ಸ್ಕ್ರಿಪ್ಟರ್ ಅಂದರೆ ನಾವು ಕ್ಯಾಟ್ಲಾಗೆಲ್ಲ ನೋಡ್ತೇವೆ. ನಮಗೆ ಸ್ಟೋರೀಸ್ ಮೊದಲೇ ಗೊತ್ತಿರ್ತದೆ. ಅದರ ಡಿಟೇಲ್ ಕೊಡುವವನೇ ಸ್ಕ್ರಿಪ್ಟರ್. ಆಥರ್ ಆ ಕ್ಯಾಟ್ಲಾಗ್ಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಒಂದು ಕಡೆಗೆ ಕ್ರೋಢೀಕರಿಸಿ ಕೊಡುವಂಥವ. ಹಾಗಾಗಿ ಅವನು ಜಸ್ಟ್ ಸ್ಕ್ರಿಪ್ಟರ್. ಎಲ್ಲ ಮ್ಯಾಟರ್ಸನ್ನು ಒಂದು ಕಡೆ ಕರೆಕ್ಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಆರ್ಡರ್ ಮಾಡಿ ಕೊಡುತ್ತಾನೆ. ಅವನೇ ಆಥರ್. ಹಾಗಾಗಿ ಇವನನ್ನು ಒರಿಜಿನೇಟರ್ ಅಥವಾ ಅವನು ಇನ್ವೆಂಟ್ ಮಾಡಿದ್ದ ಅಥವಾ ಅವನೊಬ್ಬ ಭಗವಂತ, ಅವನೇನೋ ಕ್ರಿಯೇಟ್ ಮಾಡಿದ ಅನ್ನುವ ಅಗತ್ಯ ಇಲ್ಲ. ಇಲ್ಲಿ ನಮ್ಮ ಎಸ್ಸೇಯಿಸ್ಟ್ ಹೇಳ್ತಾರೆ, ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಆಗಿದೆ. ಯಾವುದೇ ಮಗು ಪ್ರಪಂಚಕ್ಕೆ ಬಂದಾಗ ಅದು ಖಾಲಿಯಾಗಿ ಬಂದಿರ್ತದೆ. ಇಲ್ಲಿ ಎಲ್ಲವನ್ನು ನೋಡಿಕೊಂಡು ಅದರ ತಲೆಯನ್ನು ತುಂಬಿಸಿಕೊಳ್ತದೆ, ಅದರ ಯೋಚನೆಗಳನ್ನು ಬೆಳೆಸಿಕೊಳ್ಳುತ್ತದೆ. ಬೇರೆ ಕೃತಿಗಳು ಕೂಡ ಹಾಗೆ. ಎಲ್ಲರಿಗೂ ಬೇರೆ ಬೇರೆ ರೀತಿಯ ಆಲೋಚನೆಗಳಿದೆ. ಅದೆಲ್ಲವನ್ನು ಒಂದು ಕಡೆ ಕ್ರೋಢೀಕರಿಸಿ ಕೊಡುವುದೇ ಆಥರ್ನ ಕೆಲಸ. ಅವನೇನು ಜಸ್ಟ್ ಸ್ಕ್ರಿಪ್ಟರ್. ಒಂದು ಸಲ ಟೆಕ್ಸ್ಟ್ ತಯಾರಾದ ತಕ್ಷಣ ಅದು ಪಬ್ಲಿಕ್ ಆದರೆ ಪಬ್ಲಿಕ್ ಪ್ರಾಪರ್ಟಿ ಎನಿಸಿಬಿಡ್ತದೆ. ಟೆಕ್ಸ್ಟ್ನ ಫೈನಲ್ ಡೆಸ್ಟಿನೇಷನ್ನೇ ರೀಡರ್. ತನಕ ರೀಡರ್ ಆ ಕೃತಿಯನ್ನು ಓದೋದಿಲ್ವೋ ಅಲ್ಲಿ ತನಕ ಆಥರ್ ಸಕ್ಸಸ್ ಎನಿಸುವುದಿಲ್ಲ. ಟೆಕ್ಸ್ಟ್ ಅನ್ನೋದು ಮಲ್ಟಿ ಡೈಮೆನ್ಷನಲ್ ಆಗಿದೆ.
ಫಾರ್ ಎಕ್ಸಾಂಪಲ್ ನಮ್ಮ ಭಗವದ್ಗೀತೆಯನ್ನು ತಗೊಂಡ್ರೆ ಅದನ್ನು ಓದುವಂತಹ ವ್ಯಕ್ತಿ ಅವನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದನ್ನು ಗ್ರಹಿಸಿಕೊಳ್ತಾನೆ. ಫಾರ್ ಎಕ್ಸಾಂಪಲ್ ಒಬ್ಬ ಬಿಸ್ನೆಸ್ ಮ್ಯಾನ್ ಅದನ್ನು ಓದ್ತಾ ಇದ್ದರೆ ಅವನ ಮಾನಸಿಕ ಶಾಂತಿಗೋಸ್ಕರ ಅದನ್ನು ಅಪ್ಲೈ ಮಾಡ್ಬೋದು. ಎಷ್ಟೋ ಸಾವಿರ ವರ್ಷಗಳ ಹಿಂದುಗಡೆ ಯೋಚನೆ ಮಾಡಿ ಜನರು ಅದರ ಅರ್ಥವನ್ನು ತಿಳ್ಕೊಳ್ತಾರೆ. ಇದನ್ನೇ ರೋಲ್ಯಾಂಡ್ ಕೇಳ್ತಾರೆ, ನಿಮ್ಮ ಮಿಸ್ಟೇಕ್ ಇದರಲ್ಲಿ ಏನಿದೆ? ನೀವು ಆ ಟೆಕ್ಸ್ಟ್ನ ಸಮಯದ ಕುರಿತು ಹೇಳ್ತಾ ಇದ್ದೀರಿ. ಆಥರ್ ಅಥವಾ ಆ ಟೆಕ್ಸ್ಟಿಗೆ ಒಂದು ಲಿಮಿಟನ್ನು ಕೊಡ್ತಾನೆ. ಗೀತವನ್ನು ಬರೆದ ವ್ಯಾಸರು ಅವರ ಪರ್ಸ್ನಲ್ ಲೈಫಿನ ಕುರಿತು ಬರೆಯೋದಿಲ್ಲ. ಅದೇ ರೀತಿ ಇಲ್ಲಿ ಕವಿ ಹೇಳುವಂತಹದ್ದು, ಆಥರ್ ಬರೆದಂಥ ಟೆಕ್ಸ್ಟ್ ಮಲ್ಟಿ ಡೈಮೆನ್ಷನಲ್ ಆಗಿರ್ತದೆ. ಕೇವಲ ಒಬ್ಬ ವ್ಯಕ್ತಿಯನ್ನು ಅವನ ಜೀವನದ ಘಟನೆಗಳನ್ನೇ ಬೇಸ್ ಆಗಿರೋದಿಲ್ಲ, ಒಂದಷ್ಟು ಪರಿಸ್ಥಿತಿಗಳು ಘಟನೆಗಳನ್ನು ಆಧಾರಿತವಾಗಿರ್ತದೆ. ಆ ಟೆಕ್ಸ್ಟ್ ಬೆಳೀತಾ ಅಂದರೆ ಓದುಗ ಅದನ್ನು ಓದ್ತಾ ಬೇರೆ ಬೇರೆ ಆಯಾಮಗಳಲ್ಲಿ ವಿಷಯಗಳು ತೀರ್ಕೊಳ್ತದೆ. ಇದನ್ನೇ ಕವಿ ಆರಂಭದಲ್ಲಿ ಕೇಳಿದ್ದು, ಆಥರ್ ಯಾರ ಸ್ವರವನ್ನು ಅವನ ಕೃತಿಯಲ್ಲಿ ಹಾಕಿರ್ತಾನೆ. ಕೃತಿಯಲ್ಲಿ ಒಂದು ಸ್ವರ ಮಾತ್ರ ಇರುವುದಿಲ್ಲ, ಅಲ್ಲಿ ಒಂದಷ್ಟು ಜನಸಮೂಹದ ಧ್ವನಿ ಇರ್ತದೆ. ಕೃತಿ ಮಲ್ಟಿ ಡೈಮೆನ್ಷನಲ್ ಆಗಿರ್ತದೆ. ಅದನ್ನು ಓದುವವನ ಆಲೋಚನಾ ಲಹರಿಗೆ ಅದು ಬಿಟ್ಟಿರ್ತದೆ. ಏನ್ಷಿಯಂಟ್ ಗ್ರೀಕ್ ಟೆಕ್ಸ್ಟ್ನಲ್ಲೂ ಕೂಡ ಹಾಗೆಯೇ, ಅದರಲ್ಲಿ ಪ್ರತಿಯೊಂದು ವರ್ಡಿಗೂ ಒಂದೊಂದು ಸೆಂಟೆನ್ಸಿಗೂ ಎರಡೆರಡು ಅರ್ಥಗಳು ಇರ್ತದೆ. ಮುಖ್ಯವಾಗಿ ನಮ್ಮ ಎಸ್ಸೇಯಿಸ್ಟ್ ಹೇಳುವಂತಹದ್ದು, ನಿಮ್ಮ ಫೋಕಸ್ ಯಾವತ್ತು ರೀಡರ್ನ ಮೇಲೆ ಇರಬೇಕು. ಕಂಪ್ಲೇಂಟ್ ಮಾಡ್ತಾರೆ ಏನಂದರೆ, ಕ್ಲಾಸಿಕಲ್ ಪೀರಿಯಡಿಂದ ಕೂಡ ರೀಡರ್ನ ಕಡೆ ಯಾರೂ ಫೋಕಸ್ ಮಾಡಿಲ್ಲ. ರೈಟರ್ಗಿಂತ ರೀಡರ್ ತುಂಬ ಇಂಪಾರ್ಟೆಂಟ್ ಪಾತ್ರ ವಹಿಸ್ತಾನೆ. ಯಾವಾಗ ಒಬ್ಬ ಆಥರ್ ಸಾಯ್ತಾನೆ, ಅಲ್ಲಿ ಒಬ್ಬ ರೀಡರ್ ಹುಟ್ಟಿಕೊಳ್ತಾನೆ. ದ ಬರ್ತ್ ಆಫ್ ಅ ರೀಡರ್ ಮಸ್ಟ್ ಬಿ ಎಟ್ ದ ಕಾಸ್ಟ್ ಆಫ್ ದ ಡೆತ್ ಆಫ್ ದ ಆಥರ್. ಒಬ್ಬ ಆಥರ್ನ ಕೊನೆಯಾದಾಗ ಅಲ್ಲೊಬ್ಬ ರೀಡರ್ ಹುಟ್ಟಿಕೊಳ್ತಾನೆ ಅನ್ನೋದೇ ಈ ಎಸ್ಸೆಯ ಮುಖ್ಯ ಥೀಮ್ ಆಗಿದೆ. ಡೆತ್ ಆಫ್ ಆ್ಯನ್ ಆಥರ್ ಎನ್ನುವ ಈ ಎಸ್ಸೆಯ ಕನ್ನಡ ವಿವರಣೆ ಕೇಳಿದಿರಿ, ಅರ್ಥ ಆಗಿದೆ ಅಂದ್ಕೊಳ್ತೇನೆ. ತುಂಬ ಸಣ್ಣ ಎಸ್ಸೆ ಆದರೂ ಸ್ವಲ್ಪ ಕ್ಲಿಷ್ಟಕರ ಅನ್ನಿಸಬಹುದು. ಒಂದು 2-3 ಸಲ ಕೇಳಿದಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.